ಮೊದಲಿನಿಂದಲೂ ಯಾರು ಅಂಬೇಡ್ಕರ್ ದ್ವೇಷಿಗಳಾಗಿದ್ದರೋ ಅವರ ಕಿವಿಗೆ ಅಂಬೇಡ್ಕರ್ ಎಂಬ ಹೆಸರು ಕಾದ ಸೀಸ ಒಯ್ದಂತೆ ಆಗಿರುವುದು ಅಮಿತ್ ಶಾ ಅವರ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇದೆ. मान्यवर अभी एक फैशन होगा अंबेडकर 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 इतना नाम अगर भगवान का लेते हैं तो 7 जन्मों तक स्वर्ग मिल जाता है. ಅಂಬೇಡ್ಕರ್ ವಾರಸುದಾರರು ನಾವೆಂದು ಬಿಂಬಿಸಿಕೊಳ್ಳುವ ವ್ಯರ್ಥ ಕಸರತ್ತನ್ನ ಸಂಘ ಪರಿವಾರ ನಡೆಸುತ್ತಿರುವ ಹೊತ್ತಿನಲ್ಲೇ ಅಮಿತ್ ಶಾ ಹೇಳಿಕೆ ಹೊರಬಿದ್ದಿದ್ದು ಸಂಘ ಪರಿವಾರದ ನಿಜವಾದ ಮನಸ್ಸು ಏನೆಂಬುದನ್ನು ಅನಾವರಣ ಮಾಡ್ತಾ ಇದೆ. ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಮರಳುವುದಾಗಿ ಅಂಬೇಡ್ಕರ್ ಅವರು ಘೋಷಿಸಿದಂಥ ಸಂದರ್ಭದಲ್ಲಿ RSS ನಾಯಕ ಮೂಂಜೆ ಧರ್ಮ ಬಿಟ್ಟವರನ್ನು ಸದೆ ಬಡಿಯಲು ಸೇನೆ ಕಟ್ಟಬೇಕು ಎಂದಿದ್ದು ಅಂಬೇಡ್ಕರ್ ಅವರಿಗೆ ಹಾಕಿದ ನೇರ ಬೆದರಿಕೆ ಆಗಿತ್ತು. ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರದಂತೆ ಎನ್ನುತ್ತಾರೆ ಮೂಂಜೆ. 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿದಾಗ ಹೇಡಿ ಧರ್ಮಕ್ಕೆ ಸೇರಿದ ಅಂಬೇಡ್ಕರ್ ಎಂದು ಸಾವರ್ಕರ್ ತುಚ್ಛವಾಗಿ ಮಾತಾಡ್ತಾರೆ. ಅಮಿತ್ ಶಾ ಮಾತುಗಳು ಅವರ ಪರಿವಾರದಲ್ಲಿನ ಅಂಬೇಡ್ಕರ್ ದ್ವೇಷದ ಮುಂದುವರಿಕೆಯಷ್ಟೇ. ನಮಸ್ಕಾರ ಸ್ನೇಹಿತರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ತಮ್ಮ ಅಸಹನೆಯನ್ನು ದ್ವೇಷವನ್ನು ಹೊರಹಾಕಿರುವುದು ಈಗ ವಿವಾದವನ್ನು ಹುಟ್ಟುಹಾಕಿದೆ. ಅಮಿತ್ ಶಾ ಕ್ಷಮೆ ಕೇಳಬೇಕೆಂದು ಪ್ರತಿಪಕ್ಷಗಳು ಆಗ್ರಹಿಸ್ತವೆ. ಈಗ ಅಂಬೇಡ್ಕರ್ 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 ಎನ್ನುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಸಲ ದೇವರ ನಾಮವನ್ನು ಜಪಿಸಿದರೆ ನಿಮಗೆ 7 ಜನ್ಮಗಳಲ್ಲೂ ಸ್ವರ್ಗ ಪ್ರಾಪ್ತಿ ಆಗುತ್ತಿತ್ತು ಅಂತ ಶಾ ಹೇಳ್ತಾರೆ. ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿರದಿದ್ದರೆ ಅಸಹಾಯಕ ಸಮುದಾಯಗಳು ಅಸ್ಪೃಶ್ಯತ ಮತ್ತು ಜಾತೀಯತೆಯ ಕೂಪದಲ್ಲಿ ನರಳಬೇಕಾಗಿತ್ತು. ಸಂವಿಧಾನ ಮತ್ತು ತಮ್ಮ ಬರಹ ಹಾಗೂ ಭಾಷಣಗಳಿಂದ ಸಮುದಾಯಗಳಿಗೆ ಶಕ್ತಿ ತುಂಬಿದ ಬಾಬಾ ಸಾಹೇಬರ ಹೆಸರನ್ನು ಹೇಳದೆ ದೇವರುಗಳನ್ನು ಜಪ ಮಾಡುತ್ತಾ ಕೂತಿದ್ರೆ ದೇವರ ಪಾದವನ್ನು ಸೇರಬೇಕಿತ್ತು ಎಂಬ ತೀಕ್ಷ್ಣ ಪ್ರತಿಕ್ರಿಯೆಗಳು ಈಗ ವ್ಯಕ್ತವಾಗಿವೆ. ಅಂಬೇಡ್ಕರ್ ಅವರ ವಿಚಾರಗಳ ಕುರಿತು ಮೊದಲಿನಿಂದಲೂ ಸಂಘ ಪರಿವಾರದವರಿಗೆ ಆಗಬರೋದಿಲ್ಲ. ಇತ್ತೀಚಿನ ವರ್ಷಗಳವರೆಗೂ ಸಂಘೀಕೂಟವು ಅಂಬೇಡ್ಕರ್ ಅವರನ್ನು ವಿರೋಧಿಸಲೇ ಬಂದಿತ್ತು. ಆದರೆ ಅಂಬೇಡ್ಕರ್ ಅವರ ಹೆಸರಿನ ಹಿಂದಿರುವಂತಹ ಬೃಹತ್ ಜನಸಮೂಹವನ್ನು ಎದುರಿಸಲಾಗುವುದು ಎಂಬುದನ್ನು ಅರಿತ ಬಳಿಕ ಅಂಬೇಡ್ಕರ್ ಅವರ ಹೆಸರಲ್ಲಿ ಕೋಮುವಾದವನ್ನು ಬಿತ್ತುವ ಕೆಲಸವನ್ನು ಆರಂಭಿಸಿದರು. ಅಸಮಾನತೆಯಿಂದ ನೊಂದು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಮರಳಿದಂತಹ ಬಾಬಾ ಸಾಹೇಬರನ್ನು ಹಿಂದುತ್ವದ ಭಾಗವಾಗಿಸುವ ಕಸರತ್ತನ್ನು ಸಂಘ ಪರಿವಾರ ಆರಂಭಿಸಿತು. ಅಂಬೇಡ್ಕರ್ ವರ್ಸಸ್ ಮುಸ್ಲಿಂ ಎಂದು ಚಿತ್ರಿಸಿ ತಳ ಸಮುದಾಯಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿ ಒಡೆದು ಆಳುವ ಕಾರ್ಯತಂತ್ರವನ್ನು ರೂಪಿಸಿತು. ಆದರೆ ಅಂಬೇಡ್ಕರ್ ಅವರ ವಿಚಾರಗಳು ಸೂರ್ಯನಷ್ಟೇ ಪ್ರಖರ. ಅವುಗಳನ್ನು ಅಷ್ಟು ಸುಲಭವಾಗಿ ತಿರುಚಲು ಸಾಧ್ಯವಿಲ್ಲ ಎಂಬುದು ಸಂಘಿಗಳಿಗೂ ಕೂಡ ಗೊತ್ತಿದೆ. ಯಾವಾಗ ಸಂವಿಧಾನ ಬದಲಿಸುವ ಹುನ್ನಾರಗಳು ಶುರುವಾದವೋ ಅಂಬೇಡ್ಕರ್ ಅಂಬೇಡ್ಕರ್ ಎಂಬುದು ಕೂಡ ಸಹಜವಾಗಿ ಹೆಚ್ಚಾಯಿತು. ವರ್ತಮಾನದ ಸಮಸ್ಯೆಗಳಿಗೆ ಅಂಬೇಡ್ಕರ್ ಚಿಂತನೆಗಳು ಸಿದ್ಧೌಷಧ ಆಗಿರುವುದನ್ನು ನಮ್ಮ ಜನಪ್ರತಿನಿಧಿಗಳು ಮತ್ತೆ ಮತ್ತೆ ಪ್ರಸ್ತಾಪಿಸುತ್ತಲೇ ಬಂದಿದ್ದಾರೆ. ಆದರೆ ಯಾರು ಮೊದಲಿನಿಂದಲೂ ಅಂಬೇಡ್ಕರ್ ದ್ವೇಷಿಗಳಾಗಿದ್ದಾರೋ ಅವರ ಕಿವಿಗೆ ಅಂಬೇಡ್ಕರ್ ಎಂಬ ಹೆಸರು ಕಾದ ಸೀಸ ಒಯ್ದಂತೆ ಆಗಿರುವುದು ಅಮಿತ್ ಶಾ ಅವರ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇದೆ. ಸಂವಿಧಾನ ಬದಲಿಸುತ್ತೇವೆ ಎಂಬ ಮಾತುಗಳಿಂದಾಗಿ ಬಹುಮತವನ್ನು ಕಳೆದುಕೊಂಡಿರುವ ಸಂಘಿಕೂಟವು ಇತಿಹಾಸವನ್ನು ತಿರುಚಿ ಅದರ ಮೂಲಕ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸವನ್ನು ನಿಲ್ಲಿಸಿಲ್ಲ. ಅದರ ಮುಂದುವರೆದ ಭಾಗವಾಗಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಹೆಸರಲ್ಲಿ ಕರ್ನಾಟಕದ ಸಂಘ ಪರಿವಾರವು ನವೆಂಬರ್ 26ರಿಂದ ಜನವರಿ 26ರವರೆಗೆ ಸಂವಿಧಾನ ಸನ್ಮಾನ ಅಭಿಯಾನ ಅಂತ ನಡೆಸ್ತಾ ಇದೆ. ಆ ಮೂಲಕ ಅಂಬೇಡ್ಕರ್ ವಾರಸುದಾರರು ನಾವೆಂದು ಬಿಂಬಿಸಿಕೊಳ್ಳುವ ವ್ಯರ್ಥ ಕಸರತ್ತನ್ನು ಸಂಘ ಪರಿವಾರ ನಡೆಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಹೊತ್ತಿನಲ್ಲಿ ಅಮಿತ್ ಶಾ ಹೇಳಿಕೆ ಹೊರಬಿದ್ದಿದೆ. ಸಂಘ ಪರಿವಾರದ ನಿಜವಾದ ಮನಸ್ಸು ಅನಾವರಣ ಆಗಿದೆ. ಈ ನಾಡಿನ ಪ್ರಖರ ಚಿಂತಕರಲ್ಲಿ ಒಬ್ಬರಾದಂತಹ ಶಿವಸುಂದರ್ ಅವರು ಇತ್ತೀಚೆಗೆ ವಾರ್ತಾಭಾರತಿ ಪತ್ರಿಕೆಯಲ್ಲಿ ಅಂಬೇಡ್ಕರ್ ದ್ವೇಷಿ ಸಂವಿಧಾನ ದ್ವೇಷಿ ಸಂಘಿಗಳ ಸಂವಿಧಾನ ಸನ್ಮಾನ ಅಭಿಯಾನ ಎಂಬ ಸರಣಿಯನ್ನೇ ಆರಂಭಿಸಿ 11 ಕಂತುಗಳ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಂಬೇಡ್ಕರ್ ವಿಚಾರದಲ್ಲಿ ಸಂಘಿ ದುಷ್ಟಕೂಟವು ಆರಂಭದಿಂದಲೂ ಎಂತಹ ದ್ವೇಷವನ್ನು ಕಾರಿಕೊಳ್ತಾ ಬಂದಿದೆ ಎಂಬುದನ್ನು RSS BJPಯವರ ಸಂವಿಧಾನ ಪ್ರೇಮವು ಎಷ್ಟರ ಮಟ್ಟಿಗೆ ಬೂಟಾಟಿಕೆಯದ್ದು ಎಂಬುದನ್ನು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಏರಿ ಈ ದೇಶದ ಪ್ರಜಾತಂತ್ರವನ್ನು ಬುಡಮೇಲು ಮಾಡಲು ಯತ್ನಿಸಿದಾಗ ಈ ಸಂಘ ಪರಿವಾರದವರು ಹೇಗೆಲ್ಲ ಇಂದಿರಾ ಗಾಂಧಿಯವರ ಪಾದಸೇವೆ ಮಾಡಲು ಹವಣಿಸಿದರು ಎಂಬುದನ್ನು ವಿಸ್ತೃತವಾಗಿ ತಮ್ಮ ಲೇಖನ ಸರಣಿಯಲ್ಲಿ ಶಿವಸುಂದರ್ ಅವರು ವಿವರಿಸಿದ್ದಾರೆ. ಅವರ ಸರಣಿ ಲೇಖನದಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಸಂಘ ಪರಿವಾರದಲ್ಲಿನ
ಅಂಬೇಡ್ಕರ್ ದ್ವೇಷದ ಇತಿಹಾಸದ ಕೆಲವು ಉಲ್ಲೇಖಗಳನ್ನು ನಿಮ್ಮೊಂದಿಗೆ ಇಲ್ಲಿ ಹಂಚಿಕೊಳ್ಳಲೇಬೇಕು. 1935ರಲ್ಲಿ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆಯುತ್ತೇನೆ ಅಂತ ಘೋಷಿಸ್ತಾರೆ. ಹಿಂದೂ ಮಹಾಸಭಾದ ನಾಯಕ ಮತ್ತು RSSನ ಸಂಸ್ಥಾಪಕರಲ್ಲಿ ಒಬ್ಬರಾದ ಮೂಂಜೆ ತಮ್ಮ ಡೈರಿಯಲ್ಲಿ ಬರೆದಿದ್ದೇನು ಗೊತ್ತೇ, ಇವತ್ತಿನ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಶಕ್ತಿಯನ್ನು ಹಣ ಮತ್ತು ಇನ್ನಿತರ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮಾಡಬೇಕಾದ ತುರ್ತು ಕೆಲಸವೆಂದರೆ ಸವರ್ಣೀಯ ಹಿಂದೂಗಳ ಸೈನಿಕ ತರಬೇತಿ. ಈ ತರಬೇತಿಯನ್ನು ಪಡೆದವರು ನಂತರದಲ್ಲಿ ಹಿಂದೂ ಧರ್ಮ ತೊರೆದವರನ್ನು ಮತ್ತು ಆ ರೀತಿ ಹಿಂದೂ ಶ್ರದ್ಧೆಯನ್ನು ತೊರೆಯುವಂತೆ ಮಾಡುವವರನ್ನು ಶಿಕ್ಷಿಸಲು ಸಮರ್ಥರಾಗುತ್ತಾರೆ. ಇದು ಮೂಂಜೆಯವರ ಮಾತು. ಇದು ಅಂಬೇಡ್ಕರ್ ಅವರಿಗೆ ಹಾಕಿದ ಜೀವ ಬೆದರಿಕೆಯೂ ಹೌದು. ಮೂಂಜೆ ಡೈರಿಯಲ್ಲಿ ಇಂತಹ ಇನ್ನೂ ಹಲವಾರು ಆಣಿಮುತ್ತುಗಳು ಸಿಗ್ತವೆ. ಅಸ್ಪೃಶ್ಯರನ್ನು ಮೇಲೆತ್ತುವ ಪ್ರಯತ್ನಗಳಿಗೆ ಆತ ಎಷ್ಟು ಕಾರ್ಯಕೊಳ್ತಾನೆ ಅಂದರೆ, ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರೆದಂತೆ. ನಾವು ಅಸ್ಪೃಶ್ಯರಿಗೆ ಯಾವುದೇ ಸಹಾಯನ ಮಾಡದೆ ಅವರ ಕಷ್ಟಗಳನ್ನು ಅವರೇ ಅನುಭವಿಸಲು ಬಿಟ್ಟು ಬಿಡಬೇಕು ಅಂತಾರೆ ಮೂಂಜೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿದ್ದು ಸಂಘಿಕೂಟಕ್ಕೆ ನುಂಗಲಾರದ ತುತ್ತಾಗಿತ್ತು. ಸಾವರ್ಕರ್ ತನ್ನ 6 ಗ್ಲೋರಿಯಸ್ ಎಫೆಕ್ಟ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಕೃತಿಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರವನ್ನು ಸಮರ್ಥಿಸುವಷ್ಟು ವಿಕೃತಿಯನ್ನು ಮೆರೆದಿದ್ದಾರೆ. ಅದೇ ಕೃತಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ಬಹಳಷ್ಟು ತುಚ್ಛವಾಗಿ ಸಾವರ್ಕರ್ ಬರೆಯುತ್ತಾರೆ. ಬೌದ್ಧ ಧರ್ಮವು ಜಾತಿ, ಜನಾಂಗ ಅಥವಾ ರಾಷ್ಟ್ರೀಯತೆಗಳ ವ್ಯತ್ಯಾಸಗಳನ್ನಷ್ಟೇ ಗುರುತಿಸಲಿಲ್ಲ. ಇಂಥ ರಾಷ್ಟ್ರದ್ರೋಹಿ, ಭಾರತದ್ರೋಹಿ ಚಿಂತನೆಗಳ ಮೂಲಕ ಬೌದ್ಧ ಪ್ರಚಾರಕರು ಭಾರತದ ಜನರನ್ನು ದಿಕ್ಕು ತಪ್ಪಿಸಲು ಪ್ರಾರಂಭಿಸಿದರು ಎಂದು ಕಾರಿಕೊಳ್ತಾರೆ ಸಾವರ್ಕರ್. ಇದನ್ನು ನೋಡಿದರೆ ಸಾವರ್ಕರ್ ಸಂತತಿಯವರಿಗೆ ಬೌದ್ಧ ತತ್ವವನ್ನು ಪ್ರತಿಪಾದಿಸುವ ಸಂವಿಧಾನದ ಬಗ್ಗೆ ಅಸಹನೆ ಹಳೆಯದೆಂಬುದು ನಮಗೆ ಮತ್ತೆ ಮತ್ತೆ ಸ್ಪಷ್ಟವಾಗ್ತದೆ. 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿದಂತಹ ಸಂದರ್ಭದಲ್ಲಿ ಹೇಡಿ ಧರ್ಮಕ್ಕೆ ಸೇರಿದ ಅಂಬೇಡ್ಕರ್ ಎಂದು ಸಾವರ್ಕರ್ ತುಚ್ಛವಾಗಿ ಮಾತಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಬರ್ತಿದ್ದಂತಹ ಪ್ರಬುದ್ಧ ಭಾರತ ಪತ್ರಿಕೆಯು ಸಾವರ್ಕರ್ಗೆ ವೀರ ಎಂದು ಕರೆದವರು ಯಾರು ಎಂಬ ಪ್ರಶ್ನೆಯನ್ನು ಮುನ್ನೆಲೆಗೆ ತರುತ್ತೆ. ಈ ದೇಶದ ಬಹುಸಂಖ್ಯಾತ ದಲಿತಾದಿ ಶೂದ್ರರನ್ನು, ಮಹಿಳೆಯರನ್ನು ಗುಲಾಮಗಿರಿಗೆ ದೂಡುವಂತಹ ಮನುಸ್ಮೃತಿಯನ್ನು ಬಾಬಾ ಸಾಹೇಬರು 1927ರ ಡಿಸೆಂಬರ್ನಲ್ಲಿ ಸುಟ್ಟು ಹಾಕಿದ್ದು ಚಾರಿತ್ರಿಕ ವಿದ್ಯಮಾನ. ಆದರೆ ಸಾವರ್ಕರ್ ವೇದಗಳ ನಂತರದಲ್ಲಿ ನಮ್ಮ ಹಿಂದೂ ರಾಷ್ಟ್ರವು ಅತ್ಯಂತ ಪೂಜನೀಯ ಎಂದು ಗೌರವಿಸುವ ಶಾಸ್ತ್ರ ಗ್ರಂಥವೆಂದರೆ ಮನುಸ್ಮೃತಿ ಅಂತಾರೆ. ಮುಂದುವರೆದು ಇದು ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ, ಸಂಪ್ರದಾಯಗಳ ಆಚರಣೆಗಳ ಆಧಾರಪ್ರಾಯವಾದಂತಹ ಗ್ರಂಥವಾಗಿದೆ. ಈ ಪುಸ್ತಕವು ನಮ್ಮ ರಾಷ್ಟ್ರವು ಶತಮಾನಗಳಿಂದ ಸಾಧಿಸುತ್ತಿರುವ ಆಧ್ಯಾತ್ಮಿಕ, ದೈವಿಕ ಮುನ್ನಡೆಗಳನ್ನು ಸೂತ್ರೀಕರಿಸಿದೆ. ಇಂದಿನ ಈ ದೇಶದ ಕೋಟ್ಯಾಂತರ ಜನರ ಜೀವನ ಮತ್ತು ನಡೆಗಳು ಮನುಸ್ಮೃತಿಯನ್ನೇ ಅನುಸರಿಸುತ್ತವೆ. ಮನುಸ್ಮೃತಿಯೇ ಹಿಂದೂ ಕಾನೂನು ಕೂಡ ಆಗಿದೆ, ಹಾಗೂ ಇದು ಹಿಂದೂ ದೇಶವಾಗಿದೆ ಅಂತ ಬಣ್ಣಿಸಿ ಅಸಮಾನತೆಗಾಗಿ ಹಂಬಲಿಸೋದನ್ನು ನಾವು ಕಾಣ್ತೀವಿ. ಇಂತಹ ಸಾವರ್ಕರ್ ಸಂತತಿಯವರಿಗೆ ಅಂಬೇಡ್ಕರ್ ಹೆಸರು ಸೂಜಿಯಂತೆ ಚುಚ್ಚುತ್ತಿದ್ದರೆ ಆಶ್ಚರ್ಯವೇನು ಪಡಬೇಕಾಗಿಲ್ಲ. ಭೀಮಾ ಕೊರೆಂಗ ಯುದ್ಧದಲ್ಲಿ ಪೇಶ್ವೆಗಳ ವಿರುದ್ಧ ಮಹರ್ ಸೈನಿಕರು ಪಡೆದಂತಹ ದಿಗ್ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿರುವಂತಹ ಸ್ತೂಪಕ್ಕೆ ಅಂಬೇಡ್ಕರ್ ಅವರು 1927ರಲ್ಲಿ ನಮನ ಸಲ್ಲಿಸಿದ್ದನ್ನು, ಆಂತರಿಕ ವಸಾಹತುಶಾಹಿಗಳಾಗಿರುವ ಬ್ರಾಹ್ಮಣಿಕೆಯ ವಿರುದ್ಧ ದಿಗ್ವಿಜಯವೆಂದು ಅಂಬೇಡ್ಕರ್ ಅವರು ಆ ವಿದ್ಯಮಾನವನ್ನು ಬಣ್ಣಿಸಿದ್ದನ್ನು RSS ಸರಸಂಚಾಲಕ ಗೋಳ್ವಾಲ್ಕರ್ ಕಟುವಾಗಿ ಟೀಕಿಸುವುದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಗೋಳ್ವಾಲ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ವಿಕೃತ ಅಂತ ಜರಿತಾರೆ. ಜಾತಿವಾದಿ ಪೇಶ್ವೆಗಳ ವಿರುದ್ಧ ನಡೆದಂತಹ ಈ ಸಮರದಲ್ಲಿ ದಲಿತರ ಪಾತ್ರ ದೊಡ್ಡದಿತ್ತು. ಇದನ್ನು ವಸಾಹತುಶಾಹಿಗಳ ಜೊತೆ ಸೇರಿಕೊಂಡು ದಲಿತರು ನಡೆಸಿದಂತಹ ದಂಗೆ ಎಂಬಂತೆ ಗೋಳ್ವಾಲ್ಕರ್ ಮಾತನಾಡ್ತಾರೆ. ಅಂಬೇಡ್ಕರ್ ವಿರುದ್ಧ ಅಸಹನೆಯನ್ನು ಹೊರಹಾಕ್ತಾ ಹೋಗ್ತಾರೆ. ಈ ದಿಗ್ವಿಜಯ ಸ್ಮರಣೆಯಾಗಿ ದಲಿತರು ಪ್ರತಿ ವರ್ಷ ವಿಜಯೋತ್ಸವವನ್ನು ಕೊರೆಗಾಂವ್ನಲ್ಲಿ ಆಚರಿಸುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ದಿಗ್ವಿಜಯದ ಸ್ಮರಣೆಯಾಗಿ ದಲಿತರು ಪ್ರತಿ ವರ್ಷವೂ ವಿಜಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದನ್ನು ಸಹಿಸದಂತಹ ಸಂಘಿಕೂಟ 2018ರಲ್ಲಿ ಪಿತೂರಿಯನ್ನು ಮಾಡಿ ಅಲ್ಲಿ ಗಲಭೆಯನ್ನು ಉಂಟು ಮಾಡಿ ಹೋರಾಟಗಾರರನ್ನು ಜೈಲಿಗೆ ದೂಡಿದ್ದು ಈಗ ನಮಗೆ ಗೊತ್ತೇ ಇದೆ. ಗುಜರಾತ್ನಲ್ಲಿ ಅಧಿಕಾರದಲ್ಲಿರುವಂತಹ BJPಯವರ ಪ್ರಕಾರ ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರೇ ಅಲ್ಲ, ಇದನ್ನು ಸರ್ಕಾರದ ಅಧಿಕೃತ ಸುತ್ತೋಲೆಗಳೇ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನವೆಂಬರ್ 26, 1949ರಲ್ಲಿ
ಸಂವಿಧಾನ ಸಮರ್ಪಣೆಯಾದ ಬಳಿಕ ಅದೇ ನವೆಂಬರ್ 30ರಂದು RSSನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂವಿಧಾನವನ್ನು ದ್ವೇಷಿಸಿ ಬರೆಯಲಾಗುತ್ತೆ. ಸಂವಿಧಾನದಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ, ಇದು ಹೀನಾಯವಾದ ಸಂಗತಿ, ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾದದ್ದು, ಜಗತ್ತಿನ ಜನರು ಸ್ವಯಂ ಪ್ರೇರಿತವಾಗಿ ಇದರ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸುತ್ತಾರೆ. ನಮ್ಮ ಸಂವಿಧಾನ ಪಂಡಿತರಿಗೆ ಅಂದರೆ ಅಂಬೇಡ್ಕರ್ ಅಂತವರಿಗೆ ಅದು ಏನೂ ಅಲ್ಲ ಎಂದು ಬರೆಯುವ ಮೂಲಕ ಶ್ರೇಣೀಕೃತ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಕೆಲಸವನ್ನು ಆರ್ಗನೈಸರ್ ಪತ್ರಿಕೆ ಮಾಡುತ್ತೆ. ಜೊತೆಗೆ ಮನುಸ್ಮೃತಿಯ ಜಪವನ್ನು RSS ಮುಂದುವರಿಸುತ್ತೆ. ಇಂತಹ ಅನೇಕ ಸಂಗತಿಗಳನ್ನು ಶಿವಸುಂದರ್ ಅವರು ಇತಿಹಾಸದ ಪುಟಗಳಿಂದ ಹೆಕ್ಕಿ ತೆಗೆದು ಇತ್ತೀಚೆಗೆ ಸರಣಿಯಾಗಿ ಪ್ರಕಟಿಸಿದ್ದಾರೆ. ಸಂಘ ಪರಿವಾರದವರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಎಂತಹ ದ್ವೇಷ ಹೊಗೆಯಾಡ್ತಿದೆ ಎಂಬುದನ್ನು ಈಗಾಗಲೇ ಸಾಕಷ್ಟು ಕೃತಿಗಳು ಅನಾವರಣ ಮಾಡಿವೆ. ಅದರ ಇತಿಹಾಸವೇ ಅಂಥದ್ದು. ಸಂವಿಧಾನ ವಿರೋಧಿಯಾದದ್ದು, ಅಂಬೇಡ್ಕರ್ ವಿರೋಧಿಯಾದದ್ದು. ಅಮಿತ್ ಶಾ ಅವರ ಮಾತುಗಳು ಬಾಯಿ ತಪ್ಪಿನಿಂದ ಬಂದಿದ್ದೇನೂ ಅಲ್ಲ, ಅವರ ಅಂತರಾಳದಲ್ಲೇ ಈ ಮಾತುಗಳು ಹುದುಗಿವೆ. ಇಂತಹ ಆಷಾಢಭೂತಿಗಳು ದಲಿತರ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಬೂಟಾಟಿಕೆಯ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಅವರ ಆಂತರ್ಯದಲ್ಲಿ ಅಂಬೇಡ್ಕರ್ ದ್ವೇಷ, ಸಂವಿಧಾನ ದ್ವೇಷ ಮೂಡುಗಟ್ಟಿದೆ. ಅದು ಮಿತಿ ಮೀರಿದಾಗ ಬಾಯಿಯ ಮೂಲಕ ಹೊರಬೀಳುವುದನ್ನು ಅಮಿತ್ ಶಾ ಅವರು ತೋರಿಸಿಕೊಟ್ಟಿದ್ದಾರೆ ಅಷ್ಟೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.